ಈ ಬಹಳಷ್ಟು ಜನ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಕಾರಣ ಏನು ಅಂತಂದ್ರೆ ನಮ್ಮ ಜೀವನ ಪದ್ಧತಿಗಳು. ನೀವು ಎಕ್ಸರ್ಸೈಸ್ ಮಾಡಿದ್ರು ಕೂಡ ನಾವು ತಿನ್ನುವಂತ ಊಟ ಇದೆಯಲ್ಲ, ಮತ್ತೆ ಟೆನ್ಷನ್ ಇದೆಯಲ್ಲ, ಬೆಳಗ್ಗೆ ಅಂದ್ರೆ ಟೆನ್ಷನ್ ನಮ್ಗೆ. ಆ ಟೆನ್ಷನ್ ಇದರಿಂದ ನಮ್ಗೆ ಎಂತ ಕೆಲವು ಸರಿ ಆರೋಗ್ಯವಂತರು ಕೂಡ ಪುನೀತ್ ರಾಜ್ಕುಮಾರ್ಗಿನೇನಪ್ಪ ಅವ್ರು ಮಾಡ್ತಾ ಇದ್ದ ಜಿಮ್ಗಳು ಜಂಪ್ಗಳು ಅವೆಲ್ಲ ನೋಡಿದ್ರೆ ಏನೋ ಬರಬಾರ್ದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಸಣ್ಣ ಸಣ್ಣ ವಯಸ್ಸಲ್ಲೇ ನಾವು ನೋಡಿದ್ 25 ವರ್ಷ 30 ವರ್ಷದವರೆಲ್ಲ ಸತ್ತೋಗ್ತಾರೆ. ಒಂದ್ಸರಿ ಚೆಕ್ ಮಾಡಿಸ್ಕೊಬೇಕು ನಾವು. ಈಗ ಏನಾದ್ರು ನಾವು ಮೊಬೈಲ್ ತಗೊಂತೀವಿ ಅನ್ಕೊಳ್ರಿ, ಏನು ಒರೆಸ್ತಾ ಇರ್ತೀವಿ ಅದನ್ನ, ಅದ್ರ ಮೇಲೆ ಏನು ಬೆಳ್ಳಚ್ಚು ಬೀಳ್ಬಾರ್ದು, ಕವರ್ ಬೇರೆ ಹಾಕ್ಸಿರ್ತೀವಿ, ಅದಕ್ಕೆ ಜೋಪಾನ ನೋಡ್ಕೊಂತೀವಿ. ನಮ್ಮ ಮನೆಯಲ್ಲಿ ಏನಾದ್ರು ಒಂದು ನಾವು ಬೈಕ್ ಏನಾದ್ರು ತಂದ್ರೆ ದಿನ ಒರೆಸ್ತಾ ಇರ್ತೀವಿ, ಆಯಿಲ್ ಚೆಕಪ್ ಮಾಡ್ತೀವಿ. ಆದ್ರೆ ನಮ್ಮ ಚೆಕಪ್ ಮಾಡಿಸ್ಕೊಳಲ್ಲ, ಎಲ್ಲ ಸರಿ ಐತೆ ಅಂತ ಹೇಳ್ತೀವಿ. ಓಡಾಡ್ಕೊಂಡಿದ್ರೆ ಮಾತಾಡ್ಕೊಂಡಿದ್ರೆ ಚೆಕ್ ಅಲ್ಲ. ನಮ್ಮ ದೇಹದಲ್ಲಿ ಸಾವಿರಾರು ಅಂಗಾಂಗಗಳಿವೆ. ಹೆಂಗೊಂದ್ ಗಾಡಿಯಲ್ಲಿ ಪಾರ್ಟ್ಗಳು ಬೇರೆ ಬೇರೆ ಇರ್ತವೆ, ನೀವು ಮೆದುಳಿಂದ ಹಿಡಿದು ಅಂಗುಷ್ಟದವರೆಗೂ ಸಾವಿರಾರು ಕೆಲಸ ಮಾಡ್ತಾ ಇರ್ತವೆ. ಎಲ್ಲಾದ್ರೂ ಒಂದ್ ಕಡೆ ಅದು ಕೆಲಸ ಮಾಡೋದು ನಿಂತೋಯ್ತು ಅಂದ್ರೆ ಎಲ್ಲ ಕಡೆ ಪ್ರಾಬ್ಲಮ್ ಶುರುವಾಗ್ತದೆ. ಅದಕ್ಕೋಸ್ಕರನೇ ಈ ತರದ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದಾಗ ಉಚಿತವಾಗಿ ಚೆಕ್ ಮಾಡಿಸ್ಕೊಬೇಕು. ಏನ್ ಬಂದು ಚೆಕ್ ಮಾಡ್ಕೊಂಡ ತಕ್ಷಣ ಕಾಯಿಲೆ ಐತೆ ಅಂತ ಜನ ಆಡ್ಕೊಳಲ್ಲ. ಮೊದ್ಲೆಲ್ಲ ಮನೆಗೆ ಬಂದ್ರೆ ಶುಗರ್ಲೆಸ್ ಕಾಫಿ ಯಾರು ಕೇಳ್ತಾನೆ ಇರ್ಲಿಲ್ಲ. ಶುಗರ್ಲೆಸ್ ಅಂತಂದ್ರೆ ಮಕ ನೋಡೋರು ಇವ್ನೇನೋ ಸಕ್ಕರೆ ಕಾಯಿಲೆ ಬಂದದೆ ಅಂತ. ಈಗ ಮನೆಗೆ ಬರ್ತಾ ಇದ್ದಂಗೆ ಶುಗರ್ಲೆಸ್ ಕಾಫಿ ಅನ್ಕೊಂಡೇ ಬರ್ತಾರೆ ಒಳಗೆ. 50% ಶುಗರ್ಲೆಸ್ ಆಗ್ಬಿಡ್ತದೆ. ಮದುವೆಗಳಲ್ಲಿ ಹೋಯ್ತು ಅಂದ್ರೆ ಮೊದ್ಲು ಬೂಂದಿ ಪಾಯಸ, ಅಯ್ಯೋ ಆಗ ಇನ್ನ ಅಂತ ಇದ್ವಿ, ಪಕ್ಷೆಯಲ್ಲಿ ಬೂಂದಿ ತಿಂತಾ ಇದ್ವಿ. ಈಗ ಬೇಡಣ್ಣ ಪಾಯಸ ಬೇಡ ಅಂತ ಹೇಳಿ, ಖಾರ ಜಾಸ್ತಿ ಆಗ್ತದೆ, ಬೇಡಣ್ಣ ಅಲ್ಸಾರದೆ ಅಂತ ಹೇಳಿ. ನಾವೆಲ್ಲ ಈಗ ಸಂಪಾದನೆ ಮಾಡ್ತೀವಿ, ಕಷ್ಟಪಡ್ತೀವಿ. ನಾವು ಸರಿಯಾಗಿ ತಿನ್ನಕ್ಕೆ ಆಗ್ಲಿಲ್ಲ ಅಂತಂದ್ರೆ, ನಡೆಯಕ್ಕೆ ಆಗ್ಲಿಲ್ಲ ಅಂದ್ರೆ, ನಾವು ಅನುಭವಿಸಕ್ ಆಗಿಲ್ಲ ಅಂದ್ರೆ ಎಷ್ಟು ಕೋಟಿ ಇಟ್ಕೊಂಡು ಏನಾಗ್ಬೇಕಾಯ್ತು. ಅದಕ್ಕೋಸ್ಕರ ಚಿಕಿತ್ಸೆಯನ್ನ ಫ್ರೀನೋ ಇಲ್ಲ ಆಸ್ಪತ್ರೆಯಲ್ಲೋ ಹೋಗಿ ಚೆಕಪ್ ಮಾಡ್ಕೊಬೇಕು. ಕನಿಷ್ಠ 3 ತಿಂಗಳು ಒಂದ್ಸರಿ ಬಾಡಿ ಚೆಕಪ್ ಮಾಡಿಸ್ಬೇಕು. ಬ್ಲಡ್ ಚೆಕಪ್, ECG, ಮಿನಿಮಮ್ ಶುಗರು BP ಕಂಟ್ರೋಲ್ ಮಾಡ್ಬೋದು ಅಂತ ಅಷ್ಟೇ, ಕಂಟ್ರೋಲ್ ಮಾಡ್ಬೋದು. ಇನ್ನು ನಮ್ಗೆ ಇನ್ನೊಂದು 10-20 ವರ್ಷ ಆಯುಷ್ ಜಾಸ್ತಿ ಆಗುತ್ತೆ. ಯಾಕೆ ಆಯುಷ್ ಜಾಸ್ತಿ ಬೇಕು? ನಮ್ಮನ್ನ ನಂಬ್ಕೊಂಡಿರೋ ಕುಟುಂಬಗಳಿರ್ತವೆ, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕೆಲವು ಸಾರ್ವಜನಿಕ ಕೆಲಸ ಮಾಡುವಂತವ್ರು ಜನಗಳಿರ್ತಾರೆ. ಅವರೆಲ್ಲ ಅವ್ರಿಗೋಸ್ಕರ ಆದ್ರೂ ಬದುಕ್ಬೇಕು. ನಮ್ಗ್ ಬದುಕೋದು ಕಲ್ದಿದ್ರು ಬೇರೆಯವ್ರು ಒಳ್ಳೆ ಕೆಲಸ ಮಾಡೋದಕ್ಕಾದ್ರೂ ಬದುಕ್ಬೇಕಾಗ್ತದೆ ನಾವು. ಅದಕ್ಕೋಸ್ಕರ ಈ ತರದ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು.